ಇವತ್ತೇನಿಲ್ಲ ರೀ ವ್ಲಾಗ್ ಇಲ್ಲ. ಇವತ್ತು ರೆಸಿಪಿ ಶೇರ್ ಮಾಡಕ್ಕೇನು ರೀ ಏನಂದ್ರೆ ರೀ ಬದ್ನಿಕಾಯಿ ಭರ್ತಾ ಹೆಂಗೆ ಮಾಡೋದು ಅನ್ನೋದು. ನಮ್ಮ ಕಡೆ ಭರ್ತಾ ಅಂತಾರೆ, ನಿಮ್ಮ ಕಡೆ ಏನಂತಾರೆ ನೋಡಿ. ಚಟ್ನಿ ಇದನ್ನ ಅದು ರೀ. ಅದ್ರನ್ನಿಲ್ಲ ಇವತ್ತು ನಮ್ಮ ಕಡೆ ಏನಿಲ್ಲ ಇದಕ್ಕೆ ಭರ್ತಾ ಮಾಡ್ತಾರೆ. ನಾನು 3 ಬದ್ನಿಕಾಯ್ದು ಭರ್ತಾ ಮಾಡಕ್ಕೇನು ರೀ. ಆಮೇಲೆ ಭರ್ತಾ ಮಾಡ್ಬೇಕಾದ್ರೆ ಏನಿಲ್ಲ ಬದ್ನಿಕಾಯಿನಿಲ್ಲ ದೊಡ್ಡವು ಬೇಕು ರೀ. ಸಣ್ಣ ಇದ್ದು ಅಂದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಎಣ್ಗಾಯಿ ಮಾಡೋಕ್ಕದು ಸಣ್ಣ ನಡಿತಾವೆ. ಅದನ್ನಿಲ್ಲ ಭರ್ತಕ್ಕೆ ಮಾತ್ರ ಕಂಪಲ್ಸರಿ ಈಗ ಹೇಳ್ತೀವಿ ನೋಡಿರಿ, ದೊಡ್ಡವು ಬೇಕಾಗ್ತಾವೆ ರೀ. ಆರ್ಶಿನ ನೋಡಿ ದೊಡ್ಡನು ತೊಗೊಂಬಂದರು. ಸ್ವಚ್ಛ ಹಿಂಗೆ ತೊಳೆದ ವರ್ಷ ಏನಿಲ್ಲ ಈ ರೀತಿ ಏನಿಲ್ಲ ನಡು ಹೋಳು ಏನಿಲ್ಲ ಅಂದ್ರೆ ಅದನ್ನ ಗ್ಯಾಪ್ ಮಾಡ್ಬೇಕು ರೀ. ಅಂದ್ರೆ ಒಳಗೆ ಹುಳುಕತಾವಿಲ್ಲ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ದೌಡ್ ಏನಿಲ್ಲ ಅವ ಏನು ಒಲೆ ಮೇಲೆ ನಾವೇನು ಇಡ್ತೀವಲ್ಲ ಸುಡ್ತೀವಲ್ಲ ಅವಾಗಿನ ಅವು ಸುಡ್ತಾವೆ. ಒಳಗಿನ ಎಲ್ಲ ಇದನ್ನು ಸುಟ್ಟು ಮೆತ್ತಗಾಗಿ ಬರ್ತದೆ ರೀ. ಅದು ಹಾಗಾಗಿ ಏನಿಲ್ಲ ಅದನ್ನೆಲ್ಲ ಕಚ್ಚಿ ಹಾಕೊಂಡು ಆಮೇಲೆ ಏನಿಲ್ಲ ಅಡುಗೆ ಎಣ್ಣೆ ಒಂಚೂರು ಚೂರು ಅದಕ್ಕೆಲ್ಲ ಒರೆಸಿ ಚೆಂದಂಗೆ ಹಿಂಗೇನಿಲ್ಲ ಗ್ಯಾಸ್ ಮೇಲೆ ಗ್ಯಾಸ್ ಇದ್ದರೆ ಗ್ಯಾಸ್ ಮೇಲೆ ಸುಟ್ಕೋಬೋದು. ಆಮೇಲೆ ಏನಿಲ್ಲ ಒಲೆ ಇತ್ತಂದ್ರೆ ಒಲೆ ಕಿಚ್ಚಿದ ಮೇಲಂತೂ ಮಸ್ತ್ ಟೇಸ್ಟ್ ಬರುತ್ತೆ ರೀ ಗ್ಯಾಸ್ಗಿದನು. ಈಗ ನಾವು ಒಲೆ ಹೊಚ್ಚಲಾಗಿನ ಕಿಚ್ಚಿಲ್ಲ ಇದನ್ನು. ಹಿಂಗಾಗಿನಿಲ್ಲ ನಾ ಗ್ಯಾಸ್ ಮೇಲೆ ಸುಡತ್ತೇನೆ ರೀ. ಹಿಂಗೆ ಈ ರೀತಿ ನೋಡಿರಿ ಇಷ್ಟು ಹಿಂಗೆ ಕಪ್ ಆಗುತ್ತಾನ ಹಿಂಗೆ ಚೆಂದಂಗೆ ಸುಟ್ಟೇನಿಲ್ಲ ತೊಗೋಬೇಕು. ಎಲ್ಲ ಕಡೆ ತಿರುಗಾಡ್ಸಿ ಏನಿಲ್ಲ ಇದು ಚೆಂದಂಗೆ ಸುಡಬೇಕು. ಸುಟ್ಟ ನಂತರ ಈ ರೀತಿ ಆಕೈತೆ ನೋಡಿರಿ. ನಾ 3 ಬದ್ನಿಕಾಯ್ದು ಮಾಡ್ಕೊಂಡಿನಿ. ಅದಾದ ನಂತರ ನೋಡಿರಿ ಒಂಚೂರು ಆರಿತ್ತಂದ್ರೆ ಏನು ಮಾಡೋದು ರೀ, ಹಿಂಗೆ ಮಾತು ಸುಟ್ಟಿತ್ತಂದ್ರೆ ನೋಡಿರಿ ಹಿಂಗೆ ಪೂರ್ತಿ ಏನಿಲ್ಲ ಎಲ್ಲ ಹಿಂಗೆ ಸೊಪ್ಪಿ ಸುಲಿದಿತ್ತದ್ರದ ಈ ರೀತಿ ತಿಳ್ಕೊದು ನೋಡಿರಿ. ಅಂದ್ರೆ ಬರ್ತ್ ಸುಟ್ಟೈತೆ ಇಲ್ಲೋ ಅಂದ್ರೆ ಬೆಂದೈತೆ ಇಲ್ಲೋ ಅಂತ ತಿಳ್ಕೊಕೆ ಈ ರೀತಿ ಗೊತ್ತಾಕತ್ತೆ ರೀ. ಆಮೇಲೆ ಅದನ್ನ ಹೆಂಗೆ ಮಾಡೋದು ಅನ್ನೋದು ಹೇಳ್ತೇನೆ ರೀ, ಬರ್ರಿ. ಈಗ ಇಲ್ಲೇ ಬದ್ನಿಕಾಯಿ ಮ್ಯಾಶ್ ಮಾಡ್ಕೊಂಡು ಐತ್ರಿ. ಇದೆಲ್ಲ ಮ್ಯಾಶ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ, ಆಮೇಲೆ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಅಲ್ಲ ಇದು ಜಜ್ಜಿನ ಪೇಸ್ಟ್ ಮಾಡೇನು ಅದಲ್ದ ಮತ್ತು ಶೇಂಗಾ ಕೂಟೈತ್ರಿ ಇಷ್ಟಲ್ಲ ರೀ. ಆಮೇಲೆ ಎಲ್ಲ ಎಣ್ಣೆ ಕಾಯಿ ಹಾಕಿಟ್ಟೇನು. ರೆಡಿ ಆಯ್ತು ನೋಡಿರಿ ಬದ್ನಿಕಾಯಿ ಭರ್ತಾ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಬರ್ರಿ ಬದ್ನಿಕಾಯಿ ಭರ್ತಾ ರೊಟ್ಟಿ ತಿನ್ನಕ್ರಿ ಅಂತಂತ.